ಯೂನಿಯನ್ ಬ್ಯಾಂಕ್ ವಿಭಾಗೀಯ ಕಚೇರಿ ಎದುರುಗಡೆ ನಾವು ಧರಣಿ ಸತ್ಯಾಗ್ರಹ ಮಾಡುವ ನಮ್ಮ ಬೇಡಿಕೆ ಏನಂದ್ರೆ ನಮ್ಮ ಸೇನೆ ಕಾರ್ಯಕರ್ತರು ಮತ್ತು ಯೂನಿಯನ್ ಬ್ಯಾಂಕ್ ಗ್ರಾಹಕರಾದಂತ ಶಿವಾನಂದ ಅಣಿವರಪ್ಪ ಚಿಕ್ಕಣಿ ಅವರಿಗೆ ಸುಮಾರು ಒಂದು 8 ತಿಂಗಳ ಹಿಂದಗಡೆ ಅವರು ತಗೊಂಡಂತ ಕ್ರಾಪ್ ಲೋನ್ ಬೆಳೆ ಸಾಲ 1,60,000 ರೂಪಾಯಿ, ಅದಕ್ಕೆ 1,72,000 ರೂಪಾಯಿ ಇವತ್ತು ಹಣ ಕಟ್ಟ್ಯಾರ. ಹಣ ಕಟ್ಟಿದ ಬಳಿಕ ಮತ್ತೆ ಬ್ಯಾಂಕಿನಿಂದ ಮೇಲ ಸುಮಾರು 5-6 ತಿಂಗಳು ಹಿಡಿದು ನೀವು ಹಣ ಕಟ್ಟಬೇಕು, ರಿಲೋನ್ ಮಾಡಬೇಕಂತ ಮೆಸೇಜ್ ಹೊಂಟಾವ. ಆ ಒಂದು ಸಂದೇಶಗಳು ಬಂದ ಮುಖಾಂತರ ಇವ್ರೇನ್ ಮಾಡ್ಯಾರ, ಯೂನಿಯನ್ ಬ್ಯಾಂಕ್ ಮ್ಯಾನೇಜರ್ ಗೌರವ್ ಸಿಂಗ್, ಈ ವಿದ್ಯಾನಗರ ಬಡಾವಣೆಯ ಶಾಖೆಯ ಗೌರವ್ ಸಿಂಗ್ ಮ್ಯಾನೇಜರ್ ಹೋಗಿ ನಾನು ಹಣ ಕಟ್ಟಿದ್ರು ಕೂಡ ನಿಮ್ಮ ಬ್ಯಾಂಕ್ಲಿಂದ ನನಗೆ ಯಾಕೆ ಮೆಸೇಜ್ ಹೊಂಟಾವ ಅಂತ ಕೇಳ್ಯಾರ. ಆ ಕೇಳಿದಕ್ಕೆ ಆ ಮ್ಯಾನೇಜರ್ ಇವರನ್ನ ಒಬ್ಬ ರೈತರನ್ನ ಸಮಾಧಾನ ಪಡಿಸಿ ಹೇಳ್ತಕ್ಕಂಥದ್ದು ಅವ್ರ ಕೆಲಸ. ಅದನ್ನು ಬಿಟ್ಟು ಇವತ್ತೇನದ ಅವ್ಯರ್ಥ ಶಬ್ದಗಳಿಂದ ಕ್ಯಾ ಉಖಾಡ್ಲಿ ಕ್ಯಾ ಸಿಸಿ ಕ್ಯಾಮ್ರಾ ಕ್ಯಾ ಕರ್ತೆ ಅಂತ ಹೇಳಿ ಈ ರೀತಿ ಅವ್ಯರ್ಥ ಶಬ್ದಗಳಿಂದ ಗಲೀಜು ಪದಗಳಿಂದ ಇವರನ್ನ ನಿಂದಿಸಿ ಮತ್ತು ಇವರಿಗೆ ಹಲ್ಲೆ ಮಾಡಲು ಯತ್ನಿಸಿದ್ದಾರೆ. ನಾವು ಇವತ್ತ ಆಗ್ರಹಿಸ್ತಿದ್ದೀವಿ, ಅವತ್ತಿನ ದಿನ ಅವತ್ತಿನ ಟೈಮಿಂದು ಸಿಸಿ ಕ್ಯಾಮ್ರಾ ನೀವೇನಾದ್ರೂ ಫುಟೇಜ್ ಚೆಕ್ ಮಾಡಿದ್ರೆ ತಪ್ಪು ಯಾರ್ದು ಅಂಬುದು ಗೊತ್ತಾಗ್ತದ. ಹಾಗಾಗಿ ಅವತ್ತೇ ನಾವು ಸಂಬಂಧಪಟ್ಟ ಪೊಲೀಸ್ ಠಾಣೆಯಲ್ಲಿ ಏನದ ಇವತ್ತ ದೂರನ್ನ ದಾಖಲಿಸ್ತಾ ಇದ್ದೆವು. ಈ ಬ್ಯಾಂಕಿನ ವಿಭಾಗೀಯ ಮ್ಯಾನೇಜರ್ ಆಗ್ತಕ್ಕಂತ ಈ ವಿಭಾಗೀಯ ಅಧಿಕಾರಿಗಳು ನಮ್ಮನ್ನ ಕರೆಯಿಸಿ ಸಮಾಧಾನ ಪಡಿಸಿದ್ರು. ಕೇಸ್ ಮಾಡಬೇಡ್ರಿ, ದೂರು ಕೊಡಬೇಡ್ರಿ, ನಾವು ಅವನಿಗೆ ಕ್ರಮ ಕೈಗೊಳ್ತೀವಿ ಅಂತೇಳಿ ಸೇವೆಯಲ್ಲಿಂದ ಅಮಾನತುಗೊಳಿಸಬೇಕಂತ ಒಂದು ಬೇಡಿಕೆ ಇತ್ತು. ಅದು ಗುಂಡಾವರ್ತನೆ ಮಾಡಿದಂತರ ಮೇಲೆ ನೀವು ಕ್ರಿಮಿನಲ್ ಇವತ್ತು ಕಾನೂನು ಕ್ರಮ ಕೈಗೊಳ್ಬೇಕಂತ ಮಾಡಿದೀವಿ. ಆದ್ರೆ ಅವರು 15 ದಿವಸ ಗಡುವು ಕೊಟ್ಟೆವು, ಯಾವುದೇ ಕ್ರಮ ಕೈಗೊಂಡಿಲ್ಲ. ಇನ್ನು ಬ್ಯಾಂಕ್ಗಳ ಮೇಲೆ ಹೆಡ್ ಬ್ಯಾಂಕ್ ಯಾವ್ದಪ್ಪ, ಲೀಡ್ ಬ್ಯಾಂಕ್ ಅಧಿಕಾರಿ ಕೂಡ ಇವತ್ತು ಅಲ್ಲಿ ಹೋಗಿ ಸರ್ ಈ ರೀತಿ ಇವತ್ತ ಈ ಗೌರವ್ ಸಿಂಗ್ ಮ್ಯಾನೇಜರ್ ಅವ್ಯಚ್ಛ ಶಬ್ದಗಳಿಂದ ನಿಂದಿಸಿ ಹಲ್ಲೆ ಮಾಡಲು ಯತ್ನಿಸ್ತಾರೆ, ದಯಮಾಡಿ ಅವ್ರ ಮೇಲೆ ಕ್ರಮ ಕೈಬೇಕು ನಿಮ್ಮ ಬ್ಯಾಂಕಿನ ಪದ್ಧತಿ ಪ್ರಕಾರ ಅಂತ ಹೇಳಿದ್ರ ಆ ಲೀಡ್ ಬ್ಯಾಂಕ್ ಅಧಿಕಾರಿ ಕೂಡ ಯಾವುದೇ ಕ್ರಮ ಕೈಗೊಂಡಿಲ್ಲ. ಯಾವ ಆಶೆಗೆ ಒಳಪಟ್ಟಿರ್ತಾರೋ ಗೊತ್ತಿಲ್ಲ. ಹಾಗಾಗಿ ಲೀಡ್ ಬ್ಯಾಂಕ್ ಆಫೀಸರ್ ಕೂಡ ನಾವ್ ಇಲ್ಲಿಂದ ವರ್ಗಾವಣೆ ಮಾಡ್ಬೇಕಂತೇಳಿ 13ನೇ ತಾರೀಕು ಅವರ ಬ್ಯಾಂಕಿನ ಎದುರ ಮತ್ತು ಧರಣಿ ಮಾಡ್ತಾ ಇದ್ದೀವಿ. ಸಂಬಂಧಪಟ್ಟ ಬೆಂಗಳೂರು ಇರ್ತಕ್ಕಂಥ ಕೇಂದ್ರ ಕಚೇರಿಗೆ ಅವ್ರ ವಿರುದ್ಧ ಮನವಿ ಸಲ್ಲಿಸ್ತಾ ಇದ್ದೀವಿ. ಈ ಬ್ಯಾಂಕಿನ ವಿಭಾಗೀಯ ಅಧಿಕಾರಿಗಳು ಕೂಡ ಇಲ್ಲಿಂದ ವರ್ಗಾವಣೆ ಆಗಬೇಕು, ಗೌರವ್ ಸಿಂಗರನ್ನ ಸೇವೆಯನ್ನು ಅಮನಗೊಳಿಸ್ಬೇಕಂತೇಳಿ ಬೆಂಗಳೂರಿಗೆ ಅನ್ನೋದು ನಾವು ಇವತ್ತು ಮನವಿ ಸಲ್ಲಿಸ್ತಾ ಇದ್ದೀವಿ ಧರಣಿ ಮುಖಾಂತರ.